ಮಿಥುನ ರಾಶಿಯವರು ನೀವು ಯಾರನ್ನೂ ಸಹ ಹಾಳು ಮಾಡ್ಕೊಳ್ಳೋದಿಲ್ಲ. ಅಂದರೆ ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸಿ, ಎಲ್ಲರನ್ನೂ ನಗುತ್ತಾ ಮಾತಾಡಿಸಿ, ಒಂಥರ ಹಾಲಿನಂಥ ಮನಸ್ಸಿನಲ್ಲಿ ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ತೀರ, ನೀವು ನಗಾಡಿಸ್ತೀರ ಎಲ್ಲರನ್ನೂ. ಹಾಗೂ ನಿಮ್ಮ ಒಳಗಿನ ದುಃಖಗಳನ್ನಾಗಲಿ ನಿಮ್ಮ ಕಷ್ಟಗಳನ್ನಾಗಲಿ ನೀವು ಹೊರಗಡೆ ಹೇಳ್ಕೊಳ್ಳೋಕೆ ಹೋಗಲ್ಲ. ನಾನು ಭಾಳ ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದಾರೆ ಅನ್ನೋ ಥರನೇ ಮಾಡ್ಕೊಂಡು ಹೋಗ್ಬಿಡ್ತೀರಾ. ಇದರ ಪರಿಣಾಮ ನಿಮ್ಮ ಎದುರುಗಡೆ ಇರತಕ್ಕಂಥ ವ್ಯಕ್ತಿಗೆ ನಿಮ್ಮಲ್ಲಿರುವಂತಹ ಸಮಸ್ಯೆಗಳು ಗೊತ್ತಾಗಲ್ಲ. ಹೋಯ್ತಲ್ವ, ನೀವು ಭಾಳ ಅದ್ಭುತ ಸೂಪರ್ ಮಹಾರಾಜರ ಥರ ಇದ್ದೀರಾ ನೀವು ಅಂತ ಅವ್ರ ಫೀಲಿಂಗ್ ಇರುತ್ತೆ. ಇಲ್ಲೇನಾಗ್ಬಿಡುತ್ತೆ, ತುಂಬ ಮಾತಾಡ್ಬಿಡ್ತೀರಾ ನೀವು, ಎಲ್ಲರೂ ನಿಮ್ಮ ಹತ್ರ ಆಕರ್ಷಿಸ್ಕೊಂಡ್ಬಿಡ್ತೀರಾ, ತುಂಬ ಚೆನ್ನಾಗಿದ್ದು ಬಿಡ್ತೀರಾ. ನಿಮಗೆ ಗೊತ್ತಿರೋದಂತೆ ಬಹಳಷ್ಟು ಜನ ನಿಮಗೆ ಶತ್ರುಗಳ ತಯಾರಾಗ್ತಾರೆ. ನೀವು ಎಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ತುಂಬ ಶತ್ರುಗಳು. ನೀವು ಎಲ್ಲಿ ಬಿಸ್ನೆಸ್ ಮಾಡ್ತೀರೋ, ನಾನು ಕೆಲಸ ಮಾಡಲ್ಲ ಬಿಸ್ನೆಸ್ ಮಾಡ್ತೀರಾ, ಅಲ್ಲಿ ನಿಮಗೆ ಬಹಳಷ್ಟು ಜನ ಶತ್ರುಗಳು. ನೀವು ಕೆಲಸ ಮಾಡ್ತಿರೋ ಜಾಗದಲ್ಲಿ ಹೆಂಗೆ ನಿಮಗೆ ಯಾವುದೇ ಪ್ರಮೋಷನ್ ಸಿಗದಂಗೆ ನೋಡ್ಕೊಳ್ತಾರೆ. ಆಮೇಲೆ ನಿಮ್ಮ ಮೇಲಧಿಕಾರಿ ಥರ ಅಥವಾ ನಿಮ್ಮ ಸಹೋದರ ಥರ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಎಲ್ಲರ ಮುಂದೆ ನಿಮಗೆ ಅವಮಾನ ಮಾಡ್ತಾರೆ, ಚುಚ್ಚಿ ಮಾತಾಡ್ತಾರೆ, ನಿಮ್ಮ ಮುಖದ ಮೇಲೆ ನಿಮ್ಮ ಮೇಲೆ ಸಿಟ್ಟು ಮಾಡ್ತಾರೆ, ನಿಮ್ಮ ಬಗ್ಗೆ ಬಹಳ ಅವಮಾನಕರ ಆಗುವ ರೀತಿಯ ಮಾತಾಡ್ತಾರೆ. ಯಾಕೆಂದರೆ ನಿಮಗೆ ಅವಮಾನವಾಗುವುದನ್ನು ನೋಡ್ಕೊಂಡಾರು ಅವ್ರು ಏನೋ ಒಂಥರ ನಗುವರು, ವಿಕೃತ ಅಂತ ಹೇಳ್ಬೋದು, ವಿಕೃತಾನಂದ ಅಂತ ಹೇಳ್ಬೋದು. ಸೊ ಎಲ್ಲ ನಗ್ನಗ್ತಾ ನಗಾಡಿಸ್ತಾ ಇರ್ತೀರಲ್ಲ ನೀವು. ಸೊ ನೀವು ನಿಮ್ಮ ಕಣ್ಣಲ್ಲಿ ನೀರು ಹಾಕ್ಬಿಟ್ರೆ ಅವ್ರಿಗೇನೋ ವಿಕೃತಾನಂದ ಬಂದ್ಬಿಡುತ್ತೆ ಅದರಿಂದ. ಸೊ ಇದನ್ನು ನೀವು ಬಹಳ ದುಃಖದಿಂದ ಅನುಭವಿಸ್ಬೇಕಾಗ್ತದೆ. ಅದರಿಂದ ನೀವು ಶತ್ರುಗಳು ನಿಮಗೆ ಪ್ರಮೋಷನ್ಸ್ ಆಗದಿರಂಗೆ ನೋಡ್ಕೊಳ್ಳೋದು, ನಿಮಗೆ ಸ್ಯಾಲ್ರಿ ಹೇಗೆ ಆಗದಿರಂಗೆ ನೋಡ್ಕೊಳ್ಳೋದು, ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆಗ್ದಂಗೆ ನೋಡ್ಕೊಳ್ಳೋದು, ನಿಮಗೆ ನೆಮ್ಮದಿಯಿಂದ ನೀವು ಕೆಲಸ ಮಾಡೋಕ್ಕಾಗ್ದಿರಂಗೆ ನೋಡ್ಕೊಳ್ಳೋದು, ಆದಷ್ಟು ನಿಮಗೆ ಅವಮಾನ ಮಾಡಿಸೋದು, ಮೇಲಧಿಕಾರಿಗಳು ನಿಮಗೆ ಬೈಸೋಕ್ಕೆ ಟ್ರೈ ಮಾಡೋದು, ಏನೋ ಒಂದು ನಿಮ್ಮ ಕಾಲಲ್ಲೇ ಟ್ರೈ ಮಾಡ್ತಾನೆ ಇರ್ತಾರೆ. ಬಿಸ್ನೆಸ್ ಮಾಡುವ ಮಿಥುನ ರಾಶಿಯವರಿಗೇನು ಹೊರತಲ್ಲ, ಅವ್ರಿಗೂ ಬೇರೆ ಬೇರೆ ರೀತಿಯಲ್ಲಿ ನಷ್ಟ ಆಗೋ ಥರ ನೋಡ್ಕೊಳ್ತಾ ಇರ್ತಾರೆ, ಕಸ್ಟಮರ್ಸ್ ಬರದಿರೋ ಥರ ನೋಡ್ಕೊಳ್ತಾರೆ. ನೀವು ಎಷ್ಟೇ ಚೆನ್ನಾಗಿ ಸರ್ವಿಸ್ ಕೊಟ್ಟರು ನಿಮ್ಮ ಬಗ್ಗೆ ಅಥವಾ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಅಥವಾ ನಿಮ್ಮ ಒಂದು ಸರ್ವಿಸ್ ಬಗ್ಗೆ ತುಂಬ ಕೆಟ್ಟದಾಗಿ ಇನ್ನೊಬ್ರು ಕೈ ಹೇಳೋದು, ಇಲ್ಲ ಸಲ್ಲದಲ್ಲ ನಿಮ್ಮ ಬಗ್ಗೆ ಹೇಳ್ಬಿಡೋದು ನಿಮಗೆ. ಆಮೇಲೆ ನಿಮ್ಮ ಕಸ್ಟಮರ್ ನಿಮ್ಮ ಹತ್ರ ಬಂದಮೇಲೆ ಸರ್ ನಿಮ್ಮ ಬಗ್ಗೆ ಏನೋ ಒಂದಿಷ್ಟು ಹೇಳ್ಬಿಟ್ರು ಸರ್, ನಮಗೆ ಗೊತ್ತಿರಲ್ಲ, ನಾವು ತಪ್ಪು ತಿಳ್ಕೊಂಡಿದ್ವಿ, ಈಗ ನಮ್ಗೆ ಗೊತ್ತಾಯ್ತು ಅಂತ ಆಮೇಲೆ ಹೇಳ್ತಾರೆ. ಅವ್ರು 7 ವರ್ಷದಲ್ಲಿ ಆಗಲೇ ಸುಮಾರು ಬಿಸ್ನೆಸ್ ನೀವು ಕಳ್ಕೊಂಬಿಟ್ಟಿರ್ತೀರ. ಸೊ ಕಸ್ಟಮರ್ಸ್ ನಿಮ್ಮ ಹತ್ರ ಬರೆದಿರೋ ರೀತಿಯಲ್ಲಿ ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ ಶತ್ರುಗಳು, ನಿಮಗೆ ಲಾಸ್ ಆಗೋ ಥರ. ಬರೀ ಬಿಸ್ನೆಸ್ಸು ಅಥವಾ ಉದ್ಯೋಗ ಅಂತಲ್ಲ, ಶತ್ರುಗಳು ನಿಮಗೆ ಎಲ್ಲ ಕಡೆ ಇರ್ತಾರೆ. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ರಿಲೇಷನ್ಸಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಸ್ವರೂಪದಲ್ಲಿ ಎಲ್ಲೋ ಒಂದು ಸ್ವಲ್ಪ ಕಡೆ ಖಂಡಿತವಾಗಿ ನಿಮ್ಮ ಹಾಗೂ ನಿಮ್ಮ ಸ್ನೇಹಿತರ ನಡುವೆ ಕಡ್ಡಿ ಬೆಂಕಿ ಹಚ್ಬಿಟ್ಟು ಹೋಗ್ತಾರೆ, ದಂಪತಿಗಳ ನಡುವೆ ಗಲಾಟೆ ಹಚ್ಚಿಬಿಟ್ಟು ಹೋಗ್ತಾರೆ, ಕುಟುಂಬದಲ್ಲಿ ಒಂದಿಷ್ಟು ಜಗಳ ಮನಸ್ತಾಪಗಳು ಹಚ್ಬಿಟ್ಟು ಹೋಗ್ತಾರೆ. ನಿಮಗೆ ಗೊತ್ತಾಗ್ತಾ ಇರ್ತದೆ. ಮಾಟ ಮಂತ್ರಗಳಂತೂ ನೀವು ನೋಡ್ತಾ ಇರ್ತೀರಾ, ಕುಂಕುಮ ಹಾಕಿದ್ದು ಹೋಗಿದ್ದಾರೆ, ಲಿಂಬೆಹಣ್ಣು ಹಾಕಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ಕೆಟ್ಟ ಕನಸುಗಳು, ಜಗಳ ಮನಸ್ತಾಪಗಳು, ಈ ಆರೋಗ್ಯ ಬಾಧೆಗಳು, ಉದ್ಯೋಗದಲ್ಲಿ ಏಳಿಗೆಲ್ಲ, ಈ ಮಾಟ ಮಂತ್ರ ಶತ್ರು ಬಾಧೆಗಳನ್ನು ತುಂಬ ಟೆನ್ಷನ್ ಆಗ್ಬಿಟ್ಟಿದೆ ಗುರುಗಳೇ, ಕೋರ್ಟ್ ಕಚೇರಿ ಸಮಸ್ಯೆಗಳು. ಮಿಥುನ ರಾಶಿ ಏನು ಪರಿಹಾರ, ಗುರುಬಲ ಬಂದಿದೆ ಅಂತ ಹೇಳ್ತೀರಾ, ನಾವು ಏನು ಮಾಡ್ಕೊಳ್ಬಹುದು ಅಂತ ನೀವು ಕೇಳ್ತಾ ಇರಬಹುದು. ಸೊ ಈ ಥರ ಏನೇ ಸಮಸ್ಯೆಗಳಲ್ಲಿ ನೀವು ಮಿಥುನ ರಾಶಿಯವರಾಗಿದ್ದರೆ ನಾನು ಈಗ ಹೇಳ್ತಕ್ಕಂಥ ಮುಂದಿನ ಪರಿಹಾರವನ್ನು ನೀವು ಕಡ್ಡಾಯವಾಗಿ ಪರಿಹಾರಗಳನ್ನು ಅನುಸರಿಸ್ಕೊಂಡ್ರೆ ನಿಮಗೆ ತುಂಬ ಅನುಕೂಲ. ನೆನ್ಪಿಟ್ಕೊಳ್ಳಿ, ನೀವು ಮಿಥುನ ರಾಶಿಯವರು ಶತ್ರುಬಾಧೆ ಮಾಟಮಂತ್ರಾದಿಗಳನ್ನು ಹೊರಬರಲಿಕ್ಕೆ 2 ಪ್ರಧಾನವಾದಂಥ ದೇವರುಗಳನ್ನ ಆರಾಧನೆ ಮಾಡಬೇಕು. ಒಂದು ಸುಬ್ರಹ್ಮಣ್ಯೇಶ್ವರ, ಇನ್ನೊಂದು ವಾರಾಹಿ ಅಮ್ಮನವರು. 2ರಲ್ಲಿ ಯಾವುದಾದ್ರೂ ಒಂದನ್ನು ಆರಾಧನೆ ಮಾಡ್ಕೊಳ್ಬೇಕು. ಅದರಲ್ಲೂ ಸುಬ್ರಹ್ಮಣ್ಯ 9 ದಿನ ಅನ್ನೋದು ನೆನಪಿಟ್ಕೊಳ್ಬಿಡ್ಬೇಕು. 9 ಅನ್ನುವ ಸಂಖ್ಯೆ ನೆನಪಿಟ್ಕೊಂಬಿಡಿ. 9 ಅನ್ನುವ ಸಂಖ್ಯೆ ಮಂಗಳವಾರ, ಸುಬ್ರಹ್ಮಣ್ಯ ಅಥವಾ ವಾರಾಹಿಯನ್ನು ಆ ಬಗ್ಗೆ ಆಮೇಲೆ ಹೇಳ್ತೇನೆ. ಸುಬ್ರಹ್ಮಣ್ಯನ ಬಗ್ಗೆ ಮೊದಲನೇದಾಗಿ ನಿಮಗೆ ತಿಳಿಸ್ಬಿಡ್ತೇನೆ. ನೆನಪಿಟ್ಕೊಳ್ಳಿ, ಸುಬ್ರಹ್ಮಣ್ಯನನ್ನು ನೀವು ಮಂಗಳವಾರದ ದಿವಸ ಎಕ್ಕದ ಹೂವಿನಲ್ಲಿ ಅರ್ಚನೆಯನ್ನು ಮಾಡಿಸ್ಬೇಕು, ಸಂಕಲ್ಪ ಮಾಡಿಸಿ. ಅಂದರೆ ಏನು ಮಾಡಬೇಕು, ಬಹಳ ಮುಖ್ಯವಾಗಿ ಎಕ್ಕದ ಹೂವು ಮಿನಿಮಮ್ ನನ್ನ ಪ್ರಕಾರ ಒಂದು 156 ಎಕ್ಕದ ಹೂವನ್ನು ಸಂಗ್ರಹ ಮಾಡ್ಕೊಳ್ಳಿ. ಎಕ್ಕದ ಹೂವು ಆಯ್ತಲ್ಲ, ಎಕ್ಕದ ಗಿಡಗಳೆಲ್ಲರೂ ಇರ್ತದೆ, ನೀವು ಹೋಗಿ ಹುಡುಕ್ರೆ ಸಿಗುತ್ತೆ ನಿಮಗೆ ಆಯಿತಾ. ಸೋಮವಾರನೇ ಎಕ್ಕದ ಹೂವನ್ನ ತೊಗೊಂಡು ಮನೇಲಿ ಇಟ್ಕೊಂಡ್ಬಿಟ್ರೆ ಒಂದು ಇಡೀ ರಾತ್ರಿ ನಿಮ್ಮ ಮನೇಲಿ ಇರಬೇಕು ಆ ಹೂವು ಆಯಿತಾ. ಮರುದಿನ ಬೆಳಗ್ಗೆ ಆ ಹೂವನ್ನ ಮಂಗಳವಾರದ ದಿವಸ ಬೆಳಗ್ಗೆ ಎದ್ದು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಸ್ನಾನಗಿನೆಲ್ಲ ಮಾಡಿಕೊಂಡು ಸುಬ್ರಹ್ಮಣ್ಯನ ದೇವಸ್ಥಾನ ತೊಗೊಂಡೋಗಿ ಆ ಅರ್ಚಕರಿಗೆ ಹೇಳಿ ಅದನ್ನು ಸಂಕಲ್ಪ ಮಾಡಿಸ್ಬೇಕು. ನೀವು ನಿಮ್ಮ ಮೇಲಿರುವ ಎಲ್ಲ ಮಾಟಮಂತ್ರ, ಶತ್ರುಬಾಧೆ, ಎಲ್ಲ ಪೀಡೆಗಳು ಪರಿಹಾರವಾಗಬೇಕು, ಸಮಸ್ಯೆಗಳು ಅಂತ ಸಂಕಲ್ಪ ಮಾಡಿಸ್ಬೇಕು ಆ ಅರ್ಚಕರ ಹತ್ರ. ಸಂಕಲ್ಪ ಮಾಡಿಸ್ಬಿಟ್ಟು ಆ ಎಕ್ಕದ ಹೂವಿನಲ್ಲೇ ಸ್ವಾಮಿಗೆ ಅರ್ಚನೆ, ಅಷ್ಟೋತ್ತರ ಪೂಜೆ ಮಾಡಿಸಿದ್ರೆ ತುಂಬ ಒಳ್ಳೆಯದು. 108 ಹೆಸರಲ್ಲಿ ಸುಬ್ರಹ್ಮಣ್ಯನಿಗೆ ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು. ನಂತರ ಪ್ರಸಾದದ ಎಕ್ಕದ ಹೂವು ಇರುತ್ತಲ್ಲ, ಅದನ್ನು ವಾಪಸ್ ಒಂದಿಷ್ಟು ತೆಗೆದುಕೊಂಡು ಬನ್ನಿ. ತೆಗೆದುಕೊಂಡು ಬಂದು ಅದನ್ನು ನೀವು ಜೇಬಲ್ಲಿ ಇಟ್ಕೊಂಡು ಮನೆಯಲ್ಲಿ ಎಲ್ಲ ಅದನ್ನು ಒಂದೊಂದು ಹೂವನ್ನು 8 ದಿಕ್ಕುಗಳಲ್ಲೂ ಒಂದೊಂದು ಹೂವಿನ ಇಟ್ಕೊಂಡು ಬರ್ಬೋದು. ಮನೆಯಲ್ಲಿ ನಿಮ್ಮ ಪಾಕೆಟ್ನಲ್ಲಿ ಒಂದು ಹೂವನ್ನು ಯಾವಾಗಲೂ ಇಟ್ಕೊಂಡು ಓಡಾಡಬಹುದು. ಇದನ್ನು 9
ಮಂಗಳವಾರಗಳು ಕಡ್ಡಾಯವಾಗಿ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಿ ಮಿಥುನ ರಾಶಿಯವರು ಸೀಕ್ರೆಟ್ ಆಗಿ ನಿಗೂಢವಾಗಿ ಕದ್ದು ಮುಚ್ಕೊಂಡು ಎದುರುಗಡೆ ಬಹಳ ಫ್ರೆಂಡ್ ಥರ ಹಿಂದ್ಗಡೆಗೆ ಬೆನ್ನಿಗೆ ಚೂರಿ ಹಾಕ್ತಕ್ಕಂಥ ಶತ್ರುಗಳಿದ್ರು ಹೊರಗೆ ಎಕ್ಸ್ಪೋಸ್ ಆಗಿಬಿಡ್ತಾರೆ. ಪ್ರತಿಯೊಬ್ಬರು ಸಹ ಎಕ್ಸ್ಪೋಸ್ ಆಗಿ ನೀವು ಅವರಿಂದ ದೂರ ಆಗಲಿಕ್ಕೆ, ಅವರ ಬಾಧೆಗಳಿಂದ, ಅವರ ಸಮಸ್ಯೆಗಳಿಂದ ದೂರ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಬಗಳಾಮುಖಿ ಪರಿಹಾರವೂ ಸಹ ಇದೆ, ಅದ್ರ ಬಗ್ಗೆನೂ ಸಹ ನಿಮ್ಗೆ ಹೇಳ್ತೇನೆ. ವಿಶೇಷವಾಗಿ ನಿಮಗೋಸ್ಕರ ನಾವು ಮಾಡ್ತಾ ಇರ್ತಕ್ಕಂಥ ಪರಿಹಾರ, ಅದ್ರ ಬಗ್ಗೆನೂ ನೀವು ತಿಳ್ಕೊಳ್ಬೇಕು. ನೀವು ಜುಲೈ 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆಯ ದಿವಸ, ಜುಲೈ 14ನೇ ತಾರೀಕು ನಿಮ್ಮೆಲ್ಲರ ಈ ಮಾಟಮಂತ್ರ, ಶತ್ರುಬಾಧೆ, ಕೋರ್ಟ್ ಕಚೇರಿ ಸಮಸ್ಯೆ, ದೃಷ್ಟಿದೋಷ, ಈ ಥರ ನೆಗೆಟಿವ್ ಎನರ್ಜೀಸ್ಗಳ ಸಮಸ್ಯೆ ಪರಿಹಾರಕ್ಕೋಸ್ಕರವಾಗಿ ನಮ್ಮ ಯಾಗಶಾಲೆಯಲ್ಲಿ ಅತ್ಯಂತ ಶಕ್ತಿಯುತವಾದಂತಹ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಎಷ್ಟು ಪವರ್ಫುಲ್ ಆಗಿರತಕ್ಕಂತಹ ಒಂದು ದೇವತಾರಾಧನೆ ಶತ್ರು ನಿಗ್ರಹ ವಾರಾಹಿ. ಈ ವಿಡಿಯೋ ಎಂಡಲ್ಲಿ ನಾನು ಆ ಶತ್ರು ನಿಗ್ರಹ ವಾರಾಹಿ ಮಂತ್ರವನ್ನು ಸಹ ಕೊಡ್ತೇನೆ. ನೀವೆಲ್ಲರೂ ಮನೆಯಲ್ಲಿ ಪ್ರತಿನಿತ್ಯ ಒಂದು 108 ಬಾರಿ ಅದನ್ನು ಕೇಳಿಸ್ಕೊಂಡ್ರು ಕೂಡ, ತುಂಬ ರಿಪೀಟೆಡ್ ಆಗಿ ಕೇಳಿಸಿಕೊಂಡ್ರೂ ಸಹ ನಿಮ್ಮ ಬಾಧೆಗಳ ಪರಿಹಾರವಾಗಲಿ. ಆದರೆ ನಾವು ಅದೇ ಮಂತ್ರದಿಂದ, ಅದು ಮಂಗಳವಾರದ ದಿವಸ ಅಮಾವಾಸ್ಯೆ ದಿವಸ ನಾವು ಈ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ಹಲವಾರು ಹೋಮ, ಶಕ್ತಿ ಮಹಾಗಣಪತಿ ಹೋಮ, ನೀಲಕಂಠ ಹವನ, ರಕ್ಷಾಕರ ಮಹಾಸುದರ್ಶನ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಇನ್ನು ಹಲವಾರು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡಿ ಈ ವಿಶೇಷವಾದಂತಹ ಕೃಷ್ಣ ತುಳಸಿ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಸಹ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಇದನ್ನು ಅಭಿಮಂತ್ರಣೆ ಮಾಡಿ ನೋಡಿ. 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆಗೆ ಪರ್ವ ದಿನದಂದು ಶತ್ರು ನಿಗ್ರಹ ವಾರಾಹಿ ಹೋಮದಲ್ಲಿ ಕೃಷ್ಣ ತುಳಸಿ ಮಾಲೆಗಳನ್ನು ಅಭಿಮಂತ್ರಣೆ ಮಾಡಿ, ನಿಮಗೆ ನಿಮ್ಮ ಹೆಸರಿನಲ್ಲಿ ಅಭಿಮಂತ್ರಣೆ ಮಾಡಿ. ಯಾಕೆಂದ್ರೆ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಕೇಳಿಸ್ಕೊಳ್ಬಹುದು, ನೀವು ನೋಡಬಹುದಾಗಿರ್ತದೆ. ಸೊ ಈ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ಈ ಎಲ್ಲ ಕೃಷ್ಣ ತುಳಸಿ ಮಾಲೆಗಳನ್ನು ಎನರ್ಜೈಸ್ ಮಾಡಿ ನಿಮಗೆಲ್ಲರಿಗೂ ಸ್ಪೀಡ್ ಪೋಸ್ಟರ್ ಕಳಿಸ್ಕೊಡ್ತೇವೆ. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಳ್ಬೇಕು. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ, ಪ್ರಸಾದ ಕಳಿಸ್ಕೊಳ್ಳೋಕೆ ನಿಮ್ಮ ವಿಳಾಸ. ಬಹಳಷ್ಟು ಜನಕ್ಕೆ ರಾಶಿ ಕೂಡ ಗೊತ್ತಿರೋದಿಲ್ಲ, ಹೆಸರು ವಿಳಾಸ ಅಷ್ಟೇ ಕಳಿಸ್ಕೊಟ್ರು ಪರವಾಗಿಲ್ಲ. ನಮ್ಮ ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಟಂತಹ ಈ ಬಾರಿಯ ಜುಲೈ 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ಹೋಮಗಳಿಗೆ, ವಿಶೇಷ ಹೋಮಗಳಿಗೆ ಸಂಕಲ್ಪ ಸೇವೆ ಕೊಡೋರಲ್ಲೂ ಸಹ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಬಹುದು. ಎಲ್ಲ ಹೋಮಗಳ ಭಸ್ಮ, ಯಾಕೆ ನೋಡಿ, ಶಕ್ತಿ ಮಹಾಗಣಪತಿ ಹೋಮ, ನೀಲಕಂಠ ಮಂತ್ರ ಹವನ, ಶತ್ರು ನಿಗ್ರಹ ವಾರಾಹಿ ಹವನ, ರಕ್ಷಾಕರ ಮಹಾಸುದರ್ಶನ ಹವನ, ಸ್ವಯಂವರ ಪಾರ್ವತಿ ಹವನ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಈ ಕೃಷ್ಣ ತುಳಸಿ ಮಾಲೆ ಎನರ್ಜೈಸ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಸಹ ಕಳಿಸ್ಕೊಡ್ತೇವೆ. ಪ್ರತಿಯೊಬ್ಬರಿಗೂ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದ ಕೃಷ್ಣ ತುಳಸಿ ಮಾಲೆಗಳನ್ನು ಕಳಿಸ್ಕೊಡ್ತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು. ಬಹಳ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ತುಳಸಿ, ಒರಿಜಿನಲ್ ಕೃಷ್ಣ ತುಳಸಿ ಮಾಲೆ ಇದು. ಸೊ ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ನಿಮ್ಮೆಲ್ಲರ ಈ ಶತ್ರು ಬಾಧೆಗಳು ಪರಿಹಾರವಾಗಲಿ ಎಲ್ಲರಿಗೂ ಸಹ. ಯಾಕೆಂದ್ರೆ ಆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದವನ್ನು ಹಣೆಗೆ ಹಚ್ಕೊಳ್ಳಿ, ಈ ಮಾಲೆಯನ್ನು ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ. ಸಿಂಪಲ್. ಸೊ ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಬಹುದು. ಸ್ಕ್ರೀನ್ ಕಾಣುವಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಂಡು ರಿಜಿಸ್ಟರ್ ಆಗಿ ನಮ್ಮ ಸಂಕಲ್ಪ ಸೇವಾ ಟ್ರಸ್ಟ್ ವಿವರಗಳು, ಪೇಮೆಂಟ್ ವಿವರಗಳು ಎಲ್ಲದೂ ಸಹ ನಿಮಗೆ ವಾಟ್ಸಪ್ ಅಲ್ಲಿ ಕಳಿಸ್ಕೊಡ್ತಾರೆ. ಜಸ್ಟ್ ನಮಗೆ ಕರೆ ಮಾಡಿ ಅಥವಾ ಮುಖ್ಯವಾಗಿ ವಾಟ್ಸಪ್ ಮಾಡಿ, ಆದಷ್ಟು ಜಾಸ್ತಿ ನಮಗೆ ವಾಟ್ಸಪ್ ಮಾಡಿ. ಈಗ ನಾನು ನಿಮಗೆ ಆ ಶತ್ರು ನಿಗ್ರಹ ವಾರಾಹಿ ಮೂಲ ಮಂತ್ರವನ್ನು ಸಹ ಹೇಳ್ತೇನೆ. ಅದನ್ನು ಪ್ರತಿನಿತ್ಯ ಕೇಳಿಸ್ಕೊಳ್ಳಿ. ನೀವು ಒಂದು 28 ಬಾರಿಯೋ 108 ಬಾರಿಯೋ ಕೇಳಿಸ್ಕೊಳ್ಳಿ. ತುಂಬಾ 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 ಅನುಕೂಲವಾಗಲಿದೆ. ಖಂಡಿತವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಸಹ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ರೀಚ್ ಆಗಲಿ ಈ ವಿಡಿಯೋ. ಹಾಗೂ ನೀವು ಇನ್ಸ್ಟಾಗ್ರಾಮ್ ಅಲ್ಲೋ ಫೇಸ್ಬುಕ್ ವಿಡಿಯೋ ನೋಡ್ತಾರೆ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಅಷ್ಟೇ ಅಲ್ಲ, ಯೂಟ್ಯೂಬಲ್ಲಿ ನೋಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಐಂ ವಿಶಾಲೆ ಹ್ರೀಂ ಶ್ರೀಂ ಕ್ಲೀಂ ಸ್ವಾಹಾ. 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 ಓಂ
ऐं विशाले ह्रीं श्रीं क्लीं स्वाहा ॐ ऐं विशाले ह्रीं श्रीं क्लीं स्वाहा ॐ ऐं विशाले ह्रीं श्रीं क्लीं स्वाहा ॐ ऐं विशाले ह्रीं श्रीं क्लीं स्वाहा